ಸರ್ ನಿಮ್ದೆ ಫಸ್ಟ್ ಮೊದಲನೇದಾಗಿ ಪ್ರಥಮವಾಗಿ. ಎಲ್ರಿಗೂ ನಮಸ್ಕಾರ. ಕೂತ್ಕೊಂಡೆ ಮಾತಾಡ್ಬೇಕಾ? ಸಾರಿ. ಎಲ್ರಿಗೂ ನಮಸ್ಕಾರ. ನಾನೊಂದು ಮಾತು ಹೇಳಬೇಕು. ಈ ಸಿನಿಮಾ ಟ್ರೈಲರ್ ಮಾತಾಡೋದಕ್ಕೂ ಮುಂಚೆ, ನೀವು ಆನ್ಲೈನ್ಲಿ ಗ್ಯಾಮ್ಲಿಂಗ್ ಆ್ಯಪ್ಸ್ ಬರ್ತಾ ಇರ್ತಾರೆ, ನೋಡ್ತಿರ್ತೀರಾ. ನಿಮಗೆ ರಮ್ಮಿ ಆಡಿ ದುಡ್ಡು ಗೆಲ್ಲಿ ಅಂತ ನಂಗೆ ಡೈಲಿ ತಿಂಗಳಿಗೆ ನನಗೆ ಸುಮ್ಮನೆ ಕೂತ್ರೆ ಸಾಕು 10 ಲಕ್ಷ ಬಂತು. ನನಗೆಲ್ಲ ಕೇಳ್ತಾರೆ, ಸರ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ನಿಮ್ಮ ಕಂಟೆಂಟ್, ನಿಮ್ದು ರೀಚ್ ಚೆನ್ನಾಗಿರುತ್ತೆ ಸರ್, ಮಾಡಿಕೊಡಿ ಅಂದರು. ಯಾವುದು ರಮ್ಮಿ ಆಡಿ 5 ಲಕ್ಷ ಗೆಲ್ಲಿ, ಕೋಟಿ ಗೆಲ್ಲಿ ಅಂತ ಹೇಳಿ ಪ್ರಥಮ್ ನಿಮಗೆ ದುಡ್ಡು ಕೊಡ್ತೀವಿ ಅಂದರು. ಅದಕ್ಕೆ ನಾನು ನೋಡಪ್ಪ, ಇಡೀ ಪ್ರಪಂಚದಾದ್ಯಂತ ಒಳ್ಳೆ ಕೆಲಸನೇ ಮಾಡ್ಕೊಂಬಂದ, ಅವ್ರನ್ನ ಧರ್ಮರಾಯ ಅಂತ ಹೇಳ್ತಾರೆ. ಅಂತ ಧರ್ಮರಾಯನೇ ಜೂಜಾಡ್ಬಿಟ್ಟು ಆಡೋದ. ನಾನು ಜೂಜಾಡೋಂಥ ಕೆಲಸ ಹೇಳೋದು ಇಲ್ಲ, ಜನಕ್ಕೆ ಮಾಡು ಅಂತಲೂ ಹೇಳಲ್ಲ. ಇನ್ಯಾರೋ ಬಂದರು, ಸರ್ ನಮ್ಮ ಹೇರ್ ಆಯಿಲ್ ಹಾಕ್ಕೊಂಡ್ರೆ ಇಷ್ಟುದ್ದ ಕೂದಲು ಬೆಳೀತದೆ, ಹಂಗಿರುತ್ತೆ ಅಂತ ಹೇಳಿ ಪ್ರಥಮ್ 1 ಲಕ್ಷ ಕೊಡ್ತೀನಿ ಅಂದರು. ನೋಡಪ್ಪ, ಹೌದಾ? ಇಂದ್ರಜಿತ್ ಲಂಕೇಶ್ ಅವ್ರು ನನ್ನ ಫ್ರೆಂಡು, ಬ್ಯಾಂಕ್ ಜನಾರ್ದನ್ ನನ್ನ ಫ್ರೆಂಡು. ಅವ್ರ ತಲೆಯಲ್ಲಿ ಕೂದಲು ಬೆಳೆಸು, ನೀನು ಹೇಳ್ದಂಗೆ ಹೇಳ್ತೀನಿ, ನಂಗೆ ದುಡ್ಡು ಬೇಡ ಅಂದೆ. ನಾನು ಹೇಳೋದು ಸತ್ಯ, ನಾನು ಸುಳ್ಳೇ ಹೇಳೋಕ್ಕಿಲ್ಲ ನಾನು. ಸೊ ಆಯಿತು. ಹಿಂಗೆ ಆನ್ಲೈನ್ ಪ್ರಮೋಷನ್ಸ್ ಒಂದಷ್ಟು ಹಿಂಗೆ ಬರ್ತಾ ಇರುತ್ತೆ. ನಾನು ಅದಕ್ಕೆ ಹಾಕ್ಬಿಟ್ಟಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ, ನೋ ಪೇಯ್ಡ್ ಪ್ರಮೋಷನ್, ಬಿಕಾಸ್ ಅಭಿಮಾನ ಅನ್ನೋದು ಸ್ವಾರ್ಥಕ್ಕೆ ಬಳಕೆ ಆಗಬಾರ್ದು. ನಾನು ಕಮರ್ಷಿಯಲಿ ಅದು ಯೂಸ್ ಮಾಡ್ಕೊಳ್ಳ ಅಂತ ನಾನಾಗ ಮಾಡ್ತಿದ್ದೆ. ತಿಂಗಳಿಗೆ 10 ಲಕ್ಷ ಕೂತ್ಕೊಂಡಾಗೆ ಬಂದ್ಬಿಡ್ತದೆ. ಇದು ಯಾವುದು ಇದಿಷ್ಟ ಆಯಿತು ಬಿಡಿ, ಇನ್ನೊಂದಷ್ಟು ಬರುತ್ತೆ, ಡೇಟಿಂಗ್ ಆ್ಯಪ್ಸ್ಗಳು ಬರ್ತವೆ, ಆ ಥರದ್ದು ಕೇಳಬೇಕು. ನೀವು ರಾತ್ರಿ ಒಬ್ಬರೇ ಮಲಗಿದ್ದೀರಾ, ನಿಮಗೆ ನಿದ್ರೆ ಬರುತ್ತಿಲ್ಲವೇ, ನಿಮಗೆ ಒಬ್ಬರೇ ಏಕಾಂಗಿತನ ಕಾಣುತ್ತಿದೆ, ತಾಳಿ ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗುತ್ತಾರೆ. ಈ ಆ್ಯಪನ್ನು ಲಾಂಚ್ ಮಾಡಿಕೊಳ್ಳಿ, ಇನ್ಸ್ಟಾಲ್ ಮಾಡಿಕೊಳ್ಳಿ, ಎಲ್ಲ ಪ್ರೈವಸಿ ಇರ್ತದೆ, ಸ್ಕ್ರೀನ್ ರೆಕಾರ್ಡ್ ಇರುವುದಿಲ್ಲ, ಎಲ್ಲವೂ ಕುಲ್ಲ. ನೀವು ಇದನ್ನು ಡೌನ್ಲೋಡ್ ಮಾಡಿಕೊಳ್ಳಿ, ನಿಮಗೆ ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಇದಿಷ್ಟು ಹೇಳಿ ಸರ್ 50,000 ಕೊಡ್ತೀನಿ ಅಂದರೆ ನಮ್ಮ ತಾಯಿನೇ ಹೇಳಲ್ಲ ಅಂತ ಹೇಳ್ಬಿಟ್ಟೆ. ಸೊ ಇದು ನಾನಿರೋಂಥ ರೀತಿ. ಯಾಕೆ ಈ ಮಾತು ಹೇಳಿದೆ ಅಂದರೆ, ಈ ಸಿನಿಮಾಗೆ ರಿಲೇಟೆಡ್ ಇದು. ಇವರು ಒಂದು ಸಿನಿಮಾ ಮಾಡಿದ್ದಾರೆ, ಲೂಪ್ ಅಂತ. ನನಗೆ ಯಲ್ಲಪ್ಪ ಅವ್ರಿಗೆ ಫಸ್ಟ್ ಆಫ್ ಆಲ್ ಅಭಿನಂದನೆಗಳು. ಕನ್ನಡ ಸಿನಿಮಾ ಮಾಡ್ತಾ ಇದ್ದಾರೆ. ಶಶಿಕಿರಣ್ ಅಭಿನಂದನೆಗಳು ನಿಮಗೂ. ಯಶವಂತ್ ಇಲ್ಲೇ ಇದ್ದೀರಾ? ಯಶವಂತ್ ಅವರ ಹೆಸರಲ್ಲೇ ಯಶಸ್ಸು ಸಿಗಲಿ. ಆ್ಯಂಡ್ ಶೋಭಿತಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಆ್ಯಂಡ್ ಬಹಳಷ್ಟು ಪ್ರಮುಖ ಪಾತ್ರಗಳಲ್ಲಿರುವ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಸಿನಿಮಾ ಒಳ್ಳೆ ಫೌಂಡೇಶನ್ ಆಗಲಿ ಅಂತ ಹಾರೈಸ್ತೀನಿ. ಮಂಜುಳಾ ಅವರು ಕೂಡ ನನ್ನ ಸ್ನೇಹಿತರು, ಅವ್ರಿಗೂ ಕೂಡ ಶುಭಾಶಯ. ಇಲ್ಲಿ ಬರಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಅತ್ಯಂತ ಆಪ್ತ ಸ್ನೇಹಿತ ಉಮೇಶ್ ನಮ್ಮ ಎಲ್ಲ ಹಂತದಲ್ಲೂ ಜೊತೆ ನಿಂತ್ಕೊಳ್ಳೋ ಸ್ನೇಹಿತ. ಸಾರ್ ಬರಲೇಬೇಕು, ನೀವು ಮಿಸ್ ಮಾಡೋಂಗಿಲ್ಲ ಗುರುಗಳೇ. ಸೊ ಅದು ಕರೆದಂಗಿಲ್ಲ, ವಾನ್ ಮಾಡ್ದಂಗಿತ್ತು, ಬರಲೇಬೇಕು ನೀವು ಅಷ್ಟೇ ಅನ್ನೋ ಥರದಲ್ಲಿತ್ತು. ಅಣ್ಣನ ಎದುರಾಕೊಳ್ಳೋಕ್ಕಾಯ್ತದ? ಟ್ರಂಪ್ ಎದುರಾಕೊಂಡು ಇರಾಕೆ ಉಳಿದಿಲ್ಲ, ಅಣ್ಣನ ಎದುರಾಕೊಂಡು ನಾನೇನು ಉಳಿತೀನಿ? ಅಣ್ಣ ನೋಡಿ ಗಡಗಡ ನಡುಗ್ಬಿಟ್ಟು ಮುದುರ್ಕೊಂಡು ಬಂದ್ಬಿಟ್ಟೆ ನಾನು. ಅಣ್ಣ ನೀ ಹೇಳ್ದಂಗೆ ಬಿಲ್ಡಪ್ ಕೊಟ್ಟಿದ್ದೀನಿ. ಸೊ ಒಳ್ಳೆ ಸ್ನೇಹಿತ, ತುಂಬ ಒಳ್ಳೆ ಮನುಷ್ಯ. ನಂಗೆ ತುಂಬ ಖುಷಿ ಆಗುತ್ತೆ ಈತನ ಬೆಳವಣಿಗೆ ಬಗ್ಗೆ. ಕೋ ಪ್ರೊಡ್ಯೂಸರ್ ಆಗಿ ಈ ಸಿನಿಮಾ ನಿಲ್ಲಿಸೋಕ್ಕೆ ತಮ್ಮ ಕೈಯಿಂದ ಏನು ಸಾಧ್ಯ ಅದನ್ನು ಮಾಡಿದ್ದಾರೆ. ಯಲ್ಲಪ್ಪ ಅವ್ರನ್ನ ನಮ್ಮ ಆ್ಯಂಕರ್ ಮಮತಾ ಮಮತಾಶ್ರೀ ಐನಾಪುರ ಅಂದರೆ ಇದೆ ಮೀರಜು, ಲೋಂಡಾಗೋಬೇಕಾ, ಬೆಳಗಾವು, ಉಗಾರ್, ಅಲ್ಲಿಂದ ಮುಂದೆ ತರೋದು. ಐನಾಪುರದಲ್ಲಿ ನಂಗೆ 15,000 ರೂಪಾಯಿ ಒಬ್ರು ಕೊಡಬೇಕು. ಅವ್ರ ಬದಲು ಈಸ್ಕೊಂಡಿರ್ತೀನಿ, ನೀವು ಅಲ್ಲೋಗಿ ಈಸ್ಕೊಳ್ಳಿ ಅಂತ ಕಲೆಕ್ಟ್ ಮಾಡ್ಕೊಳ್ಳಿ ನೋಡೋಣ. ಸೊ ಆ್ಯಕ್ಚುಲಿ ಖುಷಿ ಆಯಿತು. ಆ್ಯಂಡ್ ವಿಚಾರ ಏನು ಅಂದರೆ, ಈಗಿನ ಜನ್ರೇಷನ್ ಹಾಳಾಗ್ತಾ ಇರದೆ ಬೆಟ್ಟಿಂಗ್ ಮಾಫಿಯಾ ಅಥವಾ ಇನ್ನೊಂದಷ್ಟು ಡ್ರಗ್ ಇಂಥದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಇವಾಗ ಮಾಡುವಂಥ ಪ್ರಯತ್ನ ಮಾಡಿದ್ದೀರಾ. ಶೋಭಿತಾ ಒಳ್ಳೆ ಪಾತ್ರಕ್ಕೆ ಬೆಳಕು ಚೆಲ್ಲಿದ್ದೀರಾ. ನಿಜವಾಗ್ಲೂ ಪ್ರತಿಭಾವಂತೆಯವರು. ಅವ್ರಿಗೆ ಒಳ್ಳೊಳ್ಳೆ ಪಾತ್ರಗಳು ಸಿಕ್ಕಲಿ. ಬಿಸಿ ಬಿಪಾಸ ಬಸು ಆಗಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಬಿಸಿ ಬಿಪಾಶ ಬಸು ಆಗಲಿ ಅಂತ ನಿಮ್ಗೆ ಒಳ್ಳೇದಾಗಲಿ. ಅಪ್ಪು ಅಂತ ಕರೆದಾಗ ಸುಮ್ಮನೆ ಕೂತ್ಕೊಳ್ಳೋದು ತಪ್ಪು. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಕರೆದ ತಕ್ಷಣ ಟಪಕ್ಕನ್ನು ಎದ್ದು ಬಂದ್ಬಿಡ್ಬೇಕು. ಟಪಕ್ಕನ್ನು ಹತ್ಕೊಂಡು ಪಟಕ್ಕನ್ನು ಮಾತಾಡ್ಕೊಂಡು ಟಪಕ್ಕನ್ನು ಮನೆಗೆ ಹೊಂಟೋಗ್ಬಿಡ್ಬೇಕು. ನೀವು ಅಪ್ಪು ನಾನು ಕರಿತಾರೆ, ಒಂದು 10 ಸಲ ಕರೀಲಿ, ಆಯಿತು ನೋಡಮ್ಮ, ಇನ್ನೊಂದೇ ಸಲ ಹಿಂಗೆ ಕೂತ್ಕೊಳ್ಳೋ ಬೇಡ. ಕರೆದ ತಕ್ಷಣ ಬಂದ್ಬಿಡ್ಬೇಕು. ನೀವು ಕರೆದ ತಕ್ಷಣ ನನ್ನೇ ಕರೀತವ್ರೆ, ಇನ್ನೊಂದು 5 ಸಲ ಕರೀಲಿ ಆ್ಯಂಕರ್. ಆಮೇಲೆ ಅವ್ರು ಬೋರಾಗಿ ಪ್ಲೀಸ್ ಬರಲೇಬೇಕು ಸರ್ ಅಂತ ಅಳ್ತೀನಿ, ಅತ್ತಾಗ ಮೇಲೆ ಬರ್ತೀನಿ ಅಂತೆಲ್ಲ ಡೌ ಮಾಡಬಾರ್ದು. ಕರೆದ ತಕ್ಷಣ ಬರಬೇಕು. ಸೊ ನೋಡಪ್ಪ, 3ನೇ ತಾರೀಕು ನಮ್ಮ ಸಿನಿಮಾ ರಿಲೀಸು. ಅದು ಇಟ್ಕೊಂಡು 1ನೇ ತಾರೀಕು ಇವತ್ತು ಬಂದಿದ್ದೀವಿ ಅಂದರೆ, ಅದು ಮೊದಲನೇದಾಗೆ ನನಗೆ ಸಿನಿಮಾ ಮಾಡೋರ ಮೇಲಿರೋಂಥ ಪ್ರೀತಿ. ಆ್ಯಂಕರು ನಿರ್ಮಾಪಕನ ಹೇಳ್ತಾರೆ ಅನ್ನದಾತರು ಅಂತ. ನಂಗೆ ಅವ್ರು ಉಂಗುರ ಕೊಡ್ತೀನಿ ಅಂತ ಹೇಳೋರು, ಅದಕ್ಕೆ ಅವ್ರನ್ನ ಚಿನ್ನದಾತರು ಅಂತ ಕರಿತೀನಿ. ಬಿಚ್ಚು ಕೊಡಿ ಸರ್, ಕೊಟ್ಟು ಮಾತು ಉಳಿಸ್ಕೊಡಿ ಸರ್, ಎದ್ದೇಳಿ ನುಚ್ಚರು ಕೊಡ್ತೀರಾ ಸರ್? ಮುಖನೇ ತೋರಿಸ್ತಾ ಇಲ್ಲ ಅವರು. ಹಿಂಗ ಇದೇ ಥರನ ಅದಂಗೆ ಹೊರಗಡೆ ಹೋಗ್ತೀರ ನೋಡ್ಕೊತೀನಿ ಬನ್ನಿ, ಎದ್ದೇಳಿ ಅದಂಗೆ ಹೊಲಿತೀರಾ? ಯಾವ ನಿಮ್ಮದು? ಸರ್ಜಾಪುರ. ದುಡ್ಡು ಸರಿಯಾಗೈತೆ ಬಿಡಿ. ಯಾಕಂದರೆ ಒಂದು ಸಣ್ಣದು ಸೈಟ್ ಮಾರ್ಬಿಟ್ರೆ ಸಾಕು, ಇಂಥ ತಗೊಬಿಡ್ಬೋದು, ಅದು ಸಿನಿಮಾ ಮಾಡ್ಬೋದು. ಸೊ ಒಳ್ಳೇದಾಗಲಿ ಸರ್, ಶುಭಾಶಯ. ಫಸ್ಟ್ ಆಫ್ ಆಲ್ ಯಲ್ಲಪ್ಪ ಅವ್ರು ನನ್ನ ಕಡೆಯಿಂದ ಪ್ರೀತಿ ಅಭಿನಂದನೆಗಳು. ಯಾಕೆಂದರೆ ನಿರ್ಮಾಪಕರು ಬೇಕು ಚಿತ್ರರಂಗಕ್ಕೆ. ಆ್ಯಂಡ್ ಯಶವಂತ್ ಅವ್ರಿಗೆ ನನ್ನ ಕಡೆಯಿಂದ ಶುಭಾಶಯ. ನಿಜವಾಗ್ಲೂ ನಿಮ್ಮ ಪ್ರತಿಭೆ ಏನು ಅಂದರೆ, ಒಂದು ಒಳ್ಳೆ ಕಾನ್ಸೆಪ್ಟ್ ಎತ್ಕೊಂಡಿದ್ರು. ಅಲ್ಲಿ ಖುಷಿ ಆಯಿತು. IPL ಫಸ್ಟ್ ಈ ವರ್ಷ ಆಡಿದಾಗ ಸ್ಕೂಟ್ರ್ ಬರ್ತಿದ್ದು 2 ಲಕ್ಷ ಗೆದ್ದೆ, ಈ ಸಲ ನೆಕ್ಸ್ಟ್ ಕಾರು ಅಂತ. ಅಣ್ಣ ಫ್ಲೈಟ್ ಯಾಕಣ್ಣ ಬಿಟ್ಬಿಟ್ಟೆ, ಅದು ಒಂದು ಮಾಡಿಸ್ಬಿಡುತ್ತಾನೆ. ಅಯ್ಯೋ ದೇವರೇ, ತುಂಬ ಖುಷಿ ಆಯಿತು. ಅದರಲ್ಲಿರುವಂತಹ ಬರೀ ಆಶ್ವಾಸನೆ ತೋರಿಸಿಲ್ಲ, ಅದರಲ್ಲಿರುವ ನೋವುಗಳು ಮತ್ತು ಆಡೋದ್ರಿಂದ ಆಗೋ ಕಷ್ಟಗಳೇನಾಗುತ್ತೆ ಅದನ್ನು ಬಹಳ ವಿಶೇಷವಾಗಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀರಾ. ನಿಜಕ್ಕೂ ಒಳ್ಳೇದಾಗಲಿ ಯಶವಂತ್. ಆ್ಯಂಡ್
ಗೆಲ್ಲುವಂಥ ಏನು ಸೆನ್ಸಾರ್ಲಿದೆ ಆ್ಯಕ್ಚುಲಿ ಡೇಟ್ ಅನೌನ್ಸ್ ಮಾಡೋರು, ಬಿಕಾಸ್ ಸೆನ್ಸಾರ್ ಆಗೋ ತನಕ ಡೇಟ್ ಅನೌನ್ಸ್ ಮಾಡಿ, ಆ್ಯಕ್ಚುಲಿ ಅದೊಂದು ಪ್ರೊಸೀಜರ್, ಅದೊಂದು ರೆಸ್ಪೆಕ್ಟ್. ಅದು ಸೆನ್ಸಾರ್ ಆಗ್ತಾ ಇದೆ, ಶೀಘ್ರದಲ್ಲೇ ಬರುತ್ತೆ, ನೋಡಿ ಹಾರೈಸಿ. ನಮ್ಮ ಹುಡುಗರು, ನಮ್ಮ ಸ್ನೇಹಿತರು ಮಾಡೋರು ಸಿನಿಮಾ. ನಮ್ಗೆ ಯಾರೋ ಒಂದು ಕಾಲದಲ್ಲಿ ಕೈ ಹಿಡಿದ್ರು, ಒಂದು ಬಿಗ್ ಬಾಸ್ಗೆ ಕಳಿಸ್ಕೊಟ್ರು. ಅದಾದಮೇಲೆ 7 ಸಿನಿಮಾ ಹೀರೋ ಆಗೋಂಥ ಅವಕಾಶ ಆಯಿತು. ಹೀಗೆ ಒಂದ್ಸಲ ಕಲರ್ಸ್ ಹತ್ರ ಮಾತಾಡ್ತಾ ಇದ್ದಾಗ ಅವ್ರು ಬಹಳ ಪ್ರಾಮಾಣಿಕವಾಗಿ ಹೇಳಿದ್ರು, ಪ್ರಥಮ್ ಸೀಸನ್ 4ಗೆ ಒಂದು ಎಕ್ಸ್ಪೆರಿಮೆಂಟ್ ನಾನು ನಿನ್ನ ತಗೊಳ್ಳದೇ ಇದ್ದರೆ ಎಷ್ಟೋ ಜನ ಹೊಸಬ್ರಿಗೆ ತೊಗೊಳಕ್ಕೆ ಆಗ್ತಿರಲ್ಲ, ಅದು ತುಂಬ ಸ್ಟ್ರಾಂಗ್ ಎಕ್ಸ್ಪೆರಿಮೆಂಟ್ ನಾನು ಅವತ್ತು ಮಾಡಿದೆ. ಇನ್ನು ಎಷ್ಟೋ ಜನಕ್ಕೆ ಅವಕಾಶ ಆಯಿತು, ಎಷ್ಟೋ ಪ್ರೊಡಕ್ಷನ್ಗೆ ಅವಕಾಶ. ಈಗ ನೀನು ಸಿನಿಮಾ ಮಾಡ್ತಾ ಇದ್ದಲ್ಲಿ ಸುಮ್ಮನೆ ಕೂತ್ಕೊಂಬೇಡ, ನೀನೊಂದು 10 ಸಿನಿಮಾ ಮಾಡ್ತಾ ಇದ್ದೀವಿ, ಆಲ್ರೆಡಿ 6-7 ಸಿನಿಮಾ. ಅವತ್ತು ನಾನೇನ ರಾಂಗ್ ಡಿಸಿಷನ್ ಆಗಿ ಪ್ರಥಮ್ ನಿನ್ನ ತಗೊಳ್ಳದೆ ಹೋಗಿದ್ರೆ ನೀನೊಂದು 5-6 ಸಿನಿಮಾ ಮಾಡ್ತಾನೆ ಇರಲ್ಲ, ಅಲ್ಲೊಂದು 10-6 ಜನ ಊಟ ಮಾಡ್ತಾ ಇರಲ್ಲ. ಸೊ ನಾನು ಹಿಡಿದ ಡಿಸಿಷನ್ನು ಸಕ್ಸಸ್ ಅಂತ ಅವತ್ತು ಚಾಲೆಂಜಿಂಗ್ ಆಗಿತ್ತು ಅಂತ ಕಲರ್ಸ್ ಹೇಳಿದ್ದು ನನಗೆ, ಬಿಸ್ನೆಸ್ ಪರಮ್ ಸರ್. ನನಗೆ ಅವತ್ತು ಚಾಲೆಂಜಿಂಗ್ ಆಗಿತ್ತು. ಎಲ್ಲ ನನ್ನ ಅನುಮಾನದ ನೋಡು, ಯಾಕೆ ಸರ್ ಈತ ಈ ಹುಡುಗ ಯಾಕೆ ಅಂತ ಹೇಳಿದ್ದು ಉಂಟು. ಟ್ರಸ್ಟ್ ಮೀ, ನಮ್ಮ ಸೀಸನ್ ಪ್ರಥಮ್ 2 ವೀಕ್ ಎಕ್ಸ್ಟೆಂಡ್ ಆಯಿತು ಬಿಕಾಸ್ ಆಫ್ ಯು. ನಾನು ತುಂಬ ಹೆಮ್ಮೆ ಪಡ್ತೀನಿ. ನಂಗೆ ನೀನು ಬಿಗ್ ಬಾಸ್ ಗೆದ್ದಿದ್ದಕ್ಕಿಂತ ಜಾಸ್ತಿ ಖುಷಿ, ಬಿಗ್ ಬಾಸ್ ಆದಮೇಲೆ ನೀನು ಈ ಥರ ಫೇಕ್ ಪ್ರಮೋಷನ್ಸ್ ಮಾಡ್ಕೊಂಡಿಲ್ಲ, ಸಿನಿಮಾ ಮಾಡ್ಕೊಂಡಿದ್ಯಾ. ನನಗೆ ಈಗಲೂ ಹೋಗಿದ್ರೆ ಸಾಕು, ಯಾವುದೋ ಒಂದಷ್ಟು ಇದು ಕೊಡ್ತಾರೆ ಪ್ರಾಡಕ್ಟ್ಸ್, ಆನ್ಲೈನ್ ಪ್ರಾಡಕ್ಟ್ಸ್. ಹಾಯ್ ಫ್ರೆಂಡ್ಸ್, ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ನಾನು ಫಾರಿನ್ಗೆ ಹೋದೆ, 1 ಲಕ್ಷ ತೊಗೊಂಡೋಗಿದ್ದೀನಿ ನೋಡಿ, ಶಾಪಿಂಗ್ ಮಾಡಿದೆ, ಶರ್ಟ್ ಎಷ್ಟು ಗೊತ್ತಾ 2.5 ಲಕ್ಷ ಅಂತ ಹೇಳ್ಬಿಟ್ರೆ ಕೊಟ್ಬಿಡ್ತಾರೆ ನನಗೆ. ಇಂಥದ್ದು ಯಾವುದೂ ನಾನು ಮಾಡ್ತಾ ಇಲ್ಲ, ನಿನ್ನ ಸಿನಿಮಾ ಮಾಡ್ತಾ ಇದ್ದೆ, ಐ ಆಮ್ ವೆರಿ ಹ್ಯಾಪಿ ಪ್ರಥಮ್ ಅಂತ ಹೇಳಿದ್ರು. ಸೊ ಅದಕ್ಕಿಂತ ಅದು ನನಗೆ ಯಾರೋ ಒಂದು ಅವಕಾಶ ಕೊಟ್ಟಾಗ ಅದೇ ಮಾತು ನನಗೆ ಯಶವಂತ್ ಕೇಳ್ತಾನೆ, ನಿಮ್ಗೆ ಯಾರೋ ಒಂದು ಅವಕಾಶ ಕೊಟ್ಟಿದ್ದಾರೆ, ಎಲ್ಲಪ್ಪ ಎಲ್ಲೋದ್ರಪ್ಪ ಅಂತ ಜನ ಅನ್ಬಾರ್ದು, ಎಲ್ಲಪ್ಪ ಯಾವಾಗಲೂ ನಮ್ಮ ಜೊತೆ ಇದಾರೆ ಕಣಪ್ಪ ಅಂತ ಜನ ಹೇಳ್ಬೇಕು. ಕರೆಕ್ಟ್ ತಾನೆ? ಅದೇನು ಅರ್ಥ ಆಯ್ತು ನಿಮಗೆ? ಅದೇನು ಇನ್ನು ನನಗೆ ಇನ್ನಂತ ಇದ್ರಿ, ಏನು ಸುಮ್ಮನೆ ಇರು ಅಂತಾನ, ಸಾಕು ಅಂತಾನ, ಸಾಕು ನೋಡಿ ಅಂತಾನ. ಹಿಂಗ ಒಳ್ಳೇದಾಗ್ಲಿ ಉಮೇಶ್. ನಿಜಕ್ಕೂ ಉಮೇಶ್ ಕೋ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ರೆ ಇನ್ನೊಂದು ವರ್ಷದಲ್ಲಿ ನನ್ನ ಸ್ನೇಹಿತ, ನಾನು ಒಂದು ಪ್ರಾಮಾಣಿಕವಾಗಿ ಹೇಳಬಲ್ಲೆ, ಇನ್ನೊಂದು ಒಂದು ವಿಷನ್ ಇದೆ ಈತನಿಗೆ, ಇನ್ನಷ್ಟು ಮುಂದೆ ಹೋಗುವ ಎಲ್ಲ ಸಾಧ್ಯತೆ ಇದೆ. ನಾವು ಯಾವಾಗಲೂ ಜೊತೆಲಿ ಇರ್ತೀವಿ. ನಮಗೆ ಅನ್ಯಾಯ ಮಾಡ್ದಂಗೆ ಮೋಸ ಮಾಡ್ದಂಗೆ ಯಾರಿಗೂ ಮಾಡಬೇಡಿ ಉಮೇಶ್. ಹಿಂಗೆ ಹೇಳ್ಬಿಟ್ಟು ಸಾಕು, ಅದೇ ತಮ್ಮನೇರು ಪ್ರಥಮ್ಗೆ ಮಾಡಿದ್ದು ಉಮೇಶ್ ಏನು ಬೇಡ, ಏನೂ ಮಾಡಿಲ್ಲ, ನನ್ನ ಸ್ನೇಹಿತ ಚೆನ್ನಾಗಿರಲಿ. ಆ್ಯಂಡ್ ಶೋಭಿತಾ, ನಿಮಗೂ ಒಳ್ಳೇದಾಗಲಿ. ಶಶಿಕಿರಣ್, ಆ್ಯಕ್ಷನ್ ವೈಸಲ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಕಾಣ್ತಾ ಇದ್ರೆ ಒಳ್ಳೇದಾಗಲಿ ನಿಮಗೆ. ಎಂಟರ್ ಟೀಮ್ಗೆ ಶುಭಾಶಯಗಳು. ಯಶವಂತ್, ನಿರ್ಮಾಪಕರನ್ನ ಗೆಲ್ಲಿಸೋ ದಿಕ್ಕಿನಡೆಗೆ ಏನೇನು ಬೇಕು ಎಲ್ಲವನ್ನೂ ಮಾಡಿ ಪ್ರಮೋಷನ್. ಓಕೆ, ನೀವು ನೀರು ಕುಡಿಸಿ ಪ್ರೊಡ್ಯೂಸರ್ಗೆ, ಪೆಟ್ರೋಲ್ ಕುಡಿಯೋದೆಲ್ಲ ಮಾಡಿಸ್ತಾರೆ ಈಗ, ಅದೆಲ್ಲ ಮಾಡಿಸ್ಬೇಡಿ. ಒಳ್ಳೇದಾಗಲಿ. ಪ್ರಮೋಷನ್ ಅನ್ಕೊಂಡು ನೀರು ಕುಡಿಸಿ ಪಾಪ ಪ್ರೊಡ್ಯೂಸರ್ಗೆ, ಸುಸ್ತಾಗ್ಬಿಟ್ಟವ್ರೆ, ಮಾತಾಡಿ ಸುಸ್ತಾಗಿರಿ. ನಾನು ನಂಗೊಂದು ಗ್ಲಾಸ್ ನೀರು ಕೊಟ್ಟಿಲ್ಲ ನೀವು. ಪ್ರೊಡ್ಯೂಸರ್ಗೆ ಪೆಟ್ರೋಲ್ ಕುಡಿಯೋಂಗೆಲ್ಲ ಮಾಡಬೇಡಿ, ಇತ್ತೀಚೆಗೆ ಆಗ್ಬಿಡಿದೆ. ಅಣ್ಣ ಸಿನಿಮಾ ನೋಡಿಲ್ಲ ಪೆಟ್ರೋಲ್ ಕುಡಿದ್ಬಿಡ್ತೀನಿ ಅಣ್ಣ ಅಂತ ಹಂಗೆಲ್ಲ ಮಾಡಬೇಡಿ. ನಮ್ಮ ಸಿನಿಮಾ 3ನೇ ತಾರೀಕು ನೋಡಿ, ನೀವು ನೋಡಿದ್ರೆ ಆಶೀರ್ವಾದ ಮಾಡಿದ್ರೆ ಅದೇ ಸಾಕು. ನಾನು ಪೆಟ್ರೋಲು ಕುಡಿಯಲ್ಲ, ನೀರೇ ಕುಡಿಯೋದು. ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಸ್ನೇಹಿತರು ಮಂಜುಳಾ, ಅವರು ಕೂಡ ಬಹಳ ಪ್ರತಿಭಾವಂತೆ, ಒಂದಷ್ಟು ಸಿನಿಮಾ ಸ್ಮಾಲ್ ಸ್ಕ್ರೀನ್ ಮೂಲಕ ಇತ್ತೀಚೆಗೆ ಬಹಳ ಗುರುಸ್ಕೊತಾ ಇದ್ದಾರೆ. ಅವ್ರಿಗೂ ಕೂಡ ಶುಭಾಶಯ, ಒಳ್ಳೊಳ್ಳೆ ಪಾತ್ರಗಳು ಮಾಡಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಇನ್ನೂ ಚೆನ್ನಾಗಿರಿ. ಚೆನ್ನಾಗಿ ಆಯ್ತು ಸರ್. ಸಿನಿಮಾ ಹೆಂಗ್ ಬಂದೈತೆ? ಭಾಳ ಚೆನ್ನಾಗಿ ಬಂದಿದೆ. ಅದು ನಾವು ಹೇಳಿ ಬಂದಿರೋಂಥರ ಎಲ್ರಿಗೂ ನಮಸ್ಕಾರ. ಇಲ್ಲಿ ಲೂಪ್ ಸಿನಿಮಾದ ಕೆಲವೊಂದು ಮಾತುಗಳನ್ನು ನಾನು ಇಲ್ಲಿ ಆಡೋದಕ್ಕೆ ಬಂದಿದ್ದೀನಿ. ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮುಂದೆ ಬರಬೇಕಂತ ನನ್ನ ಆಸೆ, ಹಾಗೂ ಇಲ್ಲಿ ಬಂದಿರುವಂಥ ನನ್ನ ಮಾಡಿರುವಂಥ ನಟಿಯರು ಹಾಗೂ ಕೆಲವೊಂದು ನಮ್ಮ ಮ್ಯೂಸಿಕ್ ಪ್ರೊಡ್ಯೂಸರು ಇವರಿಗೆಲ್ಲ ಒಂದು 2 ಮಾತುಗಳನ್ನು ಮಾಡಿ ಅದೇ ಟ್ರೈಲರ್ ರಿಲೀಸನ್ನು ನಾವು ಬಿಡುಗಡೆ ಮಾಡೋದಕ್ಕೆ ಮಾತಾಡ್ತಾ ಇದ್ದೀವಿ. ಸಿನಿಮಾನ ನಮ್ಮ ಮಗ ಚಿಕ್ಕ ವಯಸ್ಸಿಂದಲೂ ಒಂದು ಡ್ಯಾನ್ಸರ್ ಆಗಿ ಆಸಕ್ತಿ ಇಟ್ಕೊಂಡಿದ್ದ. ಹಾಗಾಗಿ ಅವನು ಮುಂದೆ ಒಂದು ಚಿತ್ರರಂಗಕ್ಕೆ ಬಂದು ಒಂದು ಹೀರೋ ಪಾತ್ರ ಮಾಡಬೇಕೆಂದು ನಾನೊಂದು ಮನಸ್ಸಲ್ಲಿ ಇಟ್ಕೊಂಡು ಈ ಚಿತ್ರಕ್ಕೆ ನಿರ್ಮಾಪಕನಾಗಿ ನಾನು ಬಂದಿದ್ದೀನಿ. ಕೆಲವೊಂದು ಮಾತನ್ನು ಮುಗಿಸಿನಿ. ಒಂದು ಪ್ಯಾಂಟ್ ತಗೊಡಿ. ಪ್ಯಾಂಟಾ? ಗೌರಿ ಹಬ್ಬ ಬಂದಾಗ ತಗೊಡ್ತೀನಪ್ಪ ಅಂತ ಹೇಳೋರು ನನಗೆ PUC ಲಿ. ಒಂದು ಗೌರಿ ಹಬ್ಬ ಬಾ, ನಿಂಗೆ ಒಂದು ಪ್ಯಾಂಟ್ ತಗೊಡ್ತೀನಿ. ನಮ್ಮಪ್ಪ ಹೇಳೋರು, ನಿಮ್ಮಪ್ಪ ಪ್ರೊಡ್ಯೂಸೇ ಮಾಡೋರೆ ಕೋಟಿಗಟ್ಟಲೆ ಹಾಕಿ. ನಮ್ಮಪ್ಪ ತಿನ್ನಕ್ಕೊಂದು ಬೋಟಿನೂ ತಗೊಳ್ಳಿಲ್ಲ ಚಿಕ್ಕ ಹುಡುಗ ಇದ್ದಾಗ. ಅಲ್ಲ, ಹೇಳಿದ್ದು ಸತ್ಯ ಹೇಳ್ತಾ ಇದ್ದೀನಿ ನಾನು. ಅವರು ನೋಡ್ತಾರೆ ಕೂತ್ಕೊಳ್ಳಿ, ನೋಡ್ಲಿ ಬಿಡಿ, ಸತ್ಯ ಹೇಳಿದ್ದೀನಿ ನಾನು. ನಾನು ಹೇಳಿದ್ದು ಸುಳ್ಳಾದ್ರೆ ಇವತ್ತೇ ಉಮೇಶ್ ಇಂಡಸ್ಟ್ರಿ ಬಿಟ್ಟು ಹೊಟ್ಟೋಗ್ಲಿ. ನಾನು ಹೇಳಿದ್ದು ಸುಳ್ಳಾದ್ರೆ ಸತ್ಯ. ಏನು ಎದುರಿಸ್ತೀರಾ? ರೌಡಿಸಮ್ಮ? ಎಷ್ಟು ಜನ ಕರ್ಕೊಬತ್ತೀಯ? ಆಯ್ತು, ಕೊಡಿ ಆವಾಜ ಹಂಗ. ಆಯ್ತು, ಕೊಡ್ತೀನಿ. ಥ್ಯಾಂಕ್ ಯು ಸರ್. ಈಗ
ಲೂಪ್ ಸಿನಿಮಾದ ಹೀರೋಯಿನ್ ಶೋಭಿತಾ ಅವರು ಸಿನಿಮಾ ಬಗ್ಗೆ, ಸಿನಿಮಾ ಜರ್ನಿ ಬಗ್ಗೆ ಹೇಳಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರಥಮ್ ಸರ್ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಿಮ್ಮ ಮೂವಿ ಕೂಡ ರಿಲೀಸ್ ಆಗಿದೆ, ಆ ಪ್ರಮೋಷನ್ ಬಿಟ್ಬಿಟ್ಟು ನಮ್ಮ ಮೂವಿ ಪ್ರಮೋಷನ್ಗೆ ಬಂದಿದ್ದೀರಾ. ಅದಕ್ಕೆ ನಿಜವಾಗ್ಲೂ ನಾವು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮಾಧ್ಯಮ ಮಿತ್ರರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೂಪ್ ಮೂವಿ ಬಗ್ಗೆ ಹೇಳಬೇಕು ಅಂತಂದರೆ ನಮಗೆ ಅಂದರೆ ಗೇಮ್ ಅಂತ ಆಡೋ ಒಂದು ಕೆಲವು ವಿಷಯಗಳು ಅದು ಬರ್ತಾ ಬರ್ತಾ ಅಭ್ಯಾಸ ಆಗಿಬಿಡುತ್ತೆ. ಅಭ್ಯಾಸ ಆಗಿ ಅದರ ನಿಯಂತ್ರಣಕ್ಕೆ ಬಂದುಬಿಡ್ತೀವಿ. ನಿಯಂತ್ರಣಕ್ಕೆ ಬಂದ ಮೇಲೆ ಆ ಲೂಪ್ ಅನ್ನೋದ್ರ ಒಳಗಡೆ ಸಿಲ್ಕಾಕೊಂಡ್ಬಿಡ್ತೀವಿ. ಹಾಗೆ ಒಂದು ಆ್ಯಪ್ ಲೋನ್ ಆಗಲಿ, ಇವಾಗಿನ ಜನ್ರೇಷನ್ ಆ್ಯಪ್ ಲೋನ್ ಅಂದರೆ ಈಗ ಸ್ವಲ್ಪ ಕಷ್ಟ ಇದೆ ಅಂತ ಈ ಥರ ಪ್ರಥಮ್ ಸರ್ ಹೇಳ್ದಂಗೆ ಕೆಲವೊಂದು ಆ್ಯಡ್ ಬಂದುಬಿಡುತ್ತೆ. ಆ್ಯಡ್ ಬಂದಾಗ ಇಷ್ಟು ಕೊಡ್ತೀವಿ, ಇಷ್ಟು ಇಂಟ್ರೆಸ್ಟ್ ಅಂತ ಕೊಡ್ತೀವಿ. ಸಡನ್ಲಿ ಅಂದರೆ ಈಗ 24 hours ಒಳಗಡೆ ನಿಮಗೆ ಲೋನ್ ಕೊಡ್ತೀವಿ. ಆ ಥರ ಎಲ್ಲ ಆ್ಯಪ್ಗಳು ಕ್ರಿಯೇಟ್ ಆಗಿ ಎಷ್ಟೋ ಜನ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆ ಆ್ಯಪ್ ಅವರು ಒಂದು 1 month ಅಲ್ಲ 15 days ಆ ಥರ ಎಲ್ಲ ಮಾಡಿಕೊಂಡು ಅವರ ಫ್ಯಾಮಿಲಿ ಆಗಲಿ ಆ್ಯಂಡ್ ಫ್ರೆಂಡ್ಸ್ ಆ ಥರ ಎಲ್ಲ ತುಂಬ ಟಾರ್ಚರ್ ಕೊಡೋಕ್ಕೆ ಶುರು ಆದಾಗ ಅವಮಾನ ತಾಳೋಕ್ಕಾಗದೆ ಸುಸೈಡ್ ಮಾಡೋ ತುಂಬ ಪರಿಸ್ಥಿತಿಗಳು ನಮ್ಮ ಮುಂದೆ ಕಾಣ್ತಾ ಇದೆ. ಅದೇ ಥರ ನಮ್ಮ ಈ ಲೂಪ್ ಮೂವಿಲಿ ಆ ಥರ ಅಂಶ ನಿಮಗೆ ಕಾಣಸಿಗುತ್ತೆ. ಇದರಲ್ಲಿ ನನ್ನ ಪಾತ್ರ ಯಾವ ಥರ ಅಂದರೆ ಅವರ ಮೂವಿಯಲ್ಲಿ ಅವರು ಹೀರೋ ಒಂದು ಕಷ್ಟಪಡೋ ಸಮಯದಲ್ಲಿ ಕೂಡ ಬೆಂಬಲವಾಗಿ ನಿಂತ್ಕೊಂಡು, ಅವನ ಸುಖದ ಟೈಮಲ್ಲಿ ಮಾತ್ರ ಅಲ್ಲದೆ ಕಷ್ಟದ ಟೈಮಲ್ಲಿ ಬೆಂಬಲವಾಗಿ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತಾ ಇರ್ತೀನಿ. ಇದು ನನ್ನ ಪಾತ್ರ. ಥ್ಯಾಂಕ್ ಯು ಮ್ಯಾಮ್. ಪ್ರಥಮ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಲ್ಲ ಇದು ಮನಸ್ಪೂರ್ವಕವಾಗಿ ಹೇಳ್ತಿರೋದು. ನಿಮ್ಮ ಸಿನಿಮಾ ಇಟ್ಕೊಂಡು ಹೊಸಬರಿಗೆ ಒಂದು ಸಾಥ್ ಕೊಡಬೇಕಂತೇಳಿ ಯಾರೂ ನಮಗೆ ಬರಲಿಲ್ಲ, ನೀವು ಬಂದು ನಮ್ಗೆ ಸಾಥ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ಮೇಲೆ ಅದು ನಮ್ಗೆ ಖುಷಿ ಅಲ್ವಾ. ಹೊಸಬರಿಗೆ ಒಂದು ಪ್ರೋತ್ಸಾಹ ಕೊಡುವಂಥದ್ದು ಅದು ತುಂಬ ದೊಡ್ಡ ಕೆಲಸ ಅದು. ಸೊ ಹಂಗಾಗಿ ಮೊದಲನೇದಾಗಿ ನಿಮಗೆ ಥ್ಯಾಂಕ್ ಯು ಸೋ ಮಚ್ಚು. ಹಾಗೆ ನಮ್ಮ ಮೀಡಿಯಾ ಮಿತ್ರಗಳಿಗೆ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ, ಸಿನಿಮಾ ಶುರು ಮಾಡೋದಕ್ಕೆ ಮುಂಚೆ ಒಂದು ಸಿನಿಮಾ ಸೆಟ್ಟಲ್ಲಿ ಯಶವಂತ್ ಸರ್ನ ಮೀಟ್ ಆಗ್ತೀವಿ. ಅಲ್ಲಿ ಮೀಟ್ ಆದಾಗ ನಮ್ಮದು ಒಂದು ಪರಿಚಯ ಆಗುತ್ತೆ, ಅಲ್ಲಿಂದ ಫ್ರೆಂಡ್ಶಿಪ್ ಆಗುತ್ತೆ. ಫ್ರೆಂಡ್ಶಿಪ್ಪು ಒಂದು ಒಳ್ಳೆ ಬಾಂಡಿಂಗ್ ಹೋಗುತ್ತೆ. ಆವಾಗ ನನಗೆ ಹೇಳ್ತಾರೆ, ಬ್ರದರ್ ಈ ಥರ ಒಂದು ಒಳ್ಳೆ ಸಿನಿಮಾ ಮಾಡೋಣ, ನನಗೆ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ನೀವು, ನಾನು ನಿಮ್ಮ ಫೋಟೋಸ್ ಎಲ್ಲ ನೋಡ್ತಿದ್ದೀನಿ, ಫ್ರೇಮಲ್ಲಿ ನೀವು ಚೆನ್ನಾಗಿ ಕಾಣಿಸ್ತೀರಾ, ನೋಡಿ ಇಂಟ್ರೆಸ್ಟ್ ಇದೆ ನಾವು ಮಾಡೋಣ, ಒಳ್ಳೆ ಸ್ಕ್ರಿಪ್ಟ್ ಇದೆ ಅಂತ ಹೇಳ್ತಾರೆ. ಆ ಥರ ಇಲ್ಲ ಏನು ಪ್ರಥಮ್ ಸರ್ ಇರೋವಾಗ ಆಮೇಲೆ ಹೇಳ್ತಾರೆ. ಆಗ ಕುತ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಒಂದು 5 day ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಅದೇನೋ ಗೊತ್ತಿಲ್ಲ, ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ಎಲ್ಲ ಥರ ನೋಡ್ಕೊಂಡು ಬಂದಿದ್ದೀವಿ. ಖುಷಿನೂ ನೋಡಿದ್ದೀವಿ, ಕಷ್ಟನೂ ನೋಡಿದ್ದೀವಿ, ಎಲ್ಲ ನೋಡಿಕೊಂಡು ಅದೇನೋ ಒಂದು ಬಿಗ್ ಸ್ಕ್ರೀನಲ್ಲಿ ನಾವು ಸಿನಿಮಾ ತರೋದನ್ನೇ ನಮಗೆ ಒಂದು ಯಶಸ್ಸು ಅಂತ ನಾನು ತಿಳ್ಕೊತೀನಿ. ನಮ್ಮ ಯಶವಂತರು ಸರ್ ಪಕ್ಕದಲ್ಲಿ ಹೇಳ್ತಿದ್ದಾರೆ 2 ಲೈನ್ ಮಾತಾಡ್ರಿ ಅಂತಂದ್ಬಿಟ್ಟು ಮಾತಾಡೋಣ. ಈಗ ಒಂದು ಹೊಸಬರಿಗೆ ಸಿನಿಮಾನ ತೆರೆ ಮೇಲೆ ತರೋದೇ ಸಕ್ಸಸ್ ಅಂತ ನಾನು ಹೇಳ್ತೀನಿ. ಈಗ ನಾವೇನೋ ಬಂದ್ಬಿಟ್ರು ನಮ್ಮ ಸಿನಿಮಾ ಹೌಸ್ಫುಲ್ ಆಗಿಬಿಡಬೇಕು, ಸಿನಿಮಾ ನೋಡಿ ಅಂತೆಲ್ಲ. ಸಿನಿಮಾ ಕಂಟೆಂಟ್ ಇದ್ದರೆ ಸಿನಿಮಾ ನೋಡಿ, ಸಿನಿಮಾ ಓಕೆ ಆದರೆ ಸಿನಿಮಾಗೆ ಒಂದು ಒಳ್ಳೆ ರಿಸಲ್ಟ್ ಕೊಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ನಮ್ಮ ಪ್ರಥಮ ಅವರು ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. ತಮ್ಮ ಮೂವಿ ಪ್ರಮೋಷನ್ ಇಟ್ಕೊಂಡು ಇಲ್ಲಿ ಬಂದಿದ್ದಾವೆ, ಸೊ ತುಂಬ ಒಳ್ಳೆಯದಾಯಿತು. ಯಶವಂತ್ ಈ ಚಿತ್ರದ ನಿರ್ದೇಶಕರು, ಸೊ ತುಂಬ ಚೆನ್ನಾಗಿ ಮಾಡಿದ್ದಾವೆ ಲೂಪ್. ಇದು ಬಂದು ಉತ್ತರ ಕರ್ನಾಟಕ ಸೈಡ್ ಜನ ಈ ಇದರಲ್ಲಿ ಏನು ಬಂದಿದೆಲ್ಲ ಚಿತ್ರಕಥೆಯಲ್ಲಿ, ಲೈಕ್ ಆನ್ಲೈನ್ ಗೇಮ್ಸ್, ಕಸಿನೋ ಆ್ಯಂಡ್ ರಮ್ಮಿ, ಸೊ ಇದನ್ನೆಲ್ಲ ಗೋವಾಗೆ ಹೋಗಿ ತುಂಬ ಜನ ಆಡಿ ತುಂಬ ತಮ್ಮ ಜೀವನನ ಹಾಳು ಮಾಡ್ಕೋತಾ ಇದ್ದಾವೆ. ಸೊ ಇನ್ ಕೇಸ್ ಅವೆಲ್ಲ ಈ ಚಿತ್ರ ನೋಡಿ ಸೊ ಎಲ್ಲ ಅದನ್ನೊಂದು ಸ್ವಲ್ಪ ತಿಳ್ಕೊಂಡ್ರೆ, ಸೊ ಇದರಿಂದ ಏನೇನು ಕಷ್ಟ ಆಗುತ್ತೆ, ಈ ಒಂದು ಇದರಲ್ಲಿ ಸಿಕ್ಕಾಕೊಂಡ್ಮೇಲೆ ಆ ಮನುಷ್ಯ ಹೇಗೆ ಆಚೆ ಬರ್ತಾನೆ, ಸೊ ತುಂಬ ಚೆನ್ನಾಗಿ ಚಿತ್ರಕಥೆನ ಹಿಡಿದು ಅದನ್ನು ಶೂಟ್ ಮಾಡಿ ಚೆನ್ನಾಗಿ ವಿತರಣೆ ಮಾಡೋಕ್ಕೆ ರೆಡಿ ಆಗಿದ್ದಾವೆ
ಯಶವಂತ್ ಆಮೇಲೆ ಶಶಿಕರಣ ಪ್ರೊಡ್ಯೂಸರ್ ಅವೆಲ್ಲ ಮಾಡಿ ಸೊ ನಮಗೂ ಒಂದು ಒಳ್ಳೆಯ ಪಾತ್ರ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ನಾವು ಅವ್ರು ಇಟ್ಟಂಥ ನಂಬಿಕೆ ನಾವು ಚೆನ್ನಾಗಿ ಉಳಿಸ್ಕೊಂಡಿದ್ದೀವಿ ಅಂತ ಹೇಳ್ತೀವಿ. ಸೊ ಇದು ಮುಂದೆ ನೀವೆಲ್ಲ ಅಭಿಮಾನಿಗಳು ನೋಡಿಕೊಂಡು ಸೊ ಈ ಚಿತ್ರಮಂದಿರಕ್ಕೆ ಬಂದು ಸೊ ದಯವಿಟ್ಟು ಚಿತ್ರಮಂದಿರದಲ್ಲೇ ನೋಡಿ, ಪ್ರೈವಸಿನ ಇದು ಮಾಡಿ. ಸೊ ಥ್ಯಾಂಕ್ ಯು, ಎಷ್ಟು ಹೇಳಿ ನಾನು ಇದು ಮಾಡ್ತೀನಿ. ಥ್ಯಾಂಕ್ ಯು ಸರ್. ರಿಲೀಸ್ ಮಾಡಿಲ್ಲ. ಈಗ ಲೂಪ್ ಸಿನಿಮಾ ಬಗ್ಗೆ ಮಾತಾಡ್ಬೇಕಂತಂದರೆ, ಈ ಸಿನಿಮಾದಲ್ಲಿ ಹೀರೋಗೆ ತಾಯಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ಸರ್ ತುಂಬ ಎಫರ್ಟ್ ಹಾಕಿದ್ದಾರೆ. ಯಾಕಂದರೆ ಒಂದು ಡೈರೆಕ್ಷನ್ ಮಾಡ್ತೀವಿ ಅಂದರೆ ಅಷ್ಟು ಸುಲಭ ಅಲ್ಲ. ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ ಇದೆ. ಪ್ರೊಡ್ಯೂಸರ್ ಸಿಕ್ಕಿದ್ರು ಪ್ರೊಡ್ಯೂಸರ್ನ ಬೀದಿಗೆ ತರಬಾರ್ದು. ಸೊ ಇವ್ರು ಇರೋದ್ರಲ್ಲಿ ಬೀದಿಗೆ ತಂದಿಲ್ಲ ಪಾಪ. ತುಂಬ ಕಷ್ಟಪಟ್ಟಿದ್ದಾರೆ. ಪ್ರೊಡ್ಯೂಸರು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಶೂಟಿಂಗ್ ಎಲ್ಲ ಬೆಂಗಳೂರು ಮತ್ತು ಬಿಡದಿಲಿ ಶೂಟ್ ಆಗಿದೆ. ನಮ್ಮ ಮನೆಯಲ್ಲೇ ಶೂಟ್ ಆಗಿದೆ. ನನಗಂತೂ ಅದು ತುಂಬ ಖುಷಿ ಇದೆ. ಮತ್ತು ನಮ್ಮ ಏರಿಯಾದಲ್ಲಿ ಒಂದು ಅಂಗಡಿಲಾಗಿದೆ. ತುಂಬ ಕಷ್ಟಪಟ್ಟು ಸಪೋರ್ಟ್ ಮಾಡಿದ್ದಾರೆ. ಇಲ್ಲ ಹೇಳ್ಬೇಕು, ಯಾಕೆಂದರೆ ಅಂಗಡಿಯವ್ರಿಗೆ ಖುಷಿ ಆಗುತ್ತಲ್ವಾ. ಸೊ ಅವ್ರು 1 ಡೇ ಶೂಟಿಗೆ ಫ್ರೀ ಮಾಡಿಕೊಟ್ಟಿದ್ದಾರೆ. ಅಂಥವ್ರನ್ನ ನಾವು ನೆನೆಸ್ಕೋಬೇಕು. ನಮ್ಮ ಕಷ್ಟಕ್ಕೆ ಮತ್ತು ನಾವು ಏನೋ ಒಂದು ಕೆಲಸ ಮಾಡ್ತೀವಿ ಅಂದಾಗ ಸಪೋರ್ಟ್ ಮಾಡ್ತಾರಲ್ಲ, ಅಂಥವ್ರನ್ನ ಮರಿಬಾರ್ದು ಯಾವತ್ತೂ. ಸಂತೋಷನ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಂಗಡಿನ ಬಿಟ್ಕೊಟ್ಟಿದ್ದಕ್ಕೆ. ಅಂದರೆ ಪ್ರಥಮ್ ಸರ್ನ ನಾನು ಮೀಟ್ ಆಗಿದ್ದೆ. ತುಂಬ ಒಳ್ಳೆ ಹುಡುಗನೇ, ಕೆಟ್ಟ ಹುಡುಗ ಅಲ್ಲ, ಒಳ್ಳೆ ಹುಡುಗನೇ. ನೋಡೋದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ನನಗೆ ಸ್ಟಾರ್ಟಿಂಗು. ಅವರು ಇನ್ವೈಟ್ ಮಾಡಿದಾಗ ನಾನು ಹೆಂಗೋ ಏನೋ ಅಂತ ತುಂಬ ಭಯದಲ್ಲೇ ಹೋಗಿದೆ. ಬಟ್ ನಿಜವಾಗ್ಲೂ ಗ್ರೀನ್ ಟೀ ಮಾಡಿಕೊಟ್ಟಿದ್ರು, ಸ್ನ್ಯಾಕ್ಸ್ ಕೊಟ್ಟರು, ತಿಂದೆ, ಕುಡ್ದೆ. ಆಮೇಲೆ ಭಯ ಇತ್ತು. ನಾನು ಓಪನ್ ಆಗೇ ಮಾತಾಡಿದೆ. ಈಗ ಹೆಂಗೆ ಮಾತಾಡ್ತಿದ್ದೀನೋ ಅವತ್ತು ಅವ್ರನ್ನ ಮಾತಾಡ್ಸುವಾಗ್ಲೂ ಹಾಗೆ ಅಂದೆ, ಸರ್ ಎಲ್ಲ ಒಳ್ಳೆ ಹುಡುಗ ಅಂತಾರೆ, ನೋಡೋಕೆ ಒಂದು ಸ್ವಲ್ಪ ಭಯ ಆಗುತ್ತೆ, ಹೇಗೋ ಏನೋ ಅಂತ ಭಯ ಇತ್ತು. ಸೊ ನೀವು ನೋಡಿದ ಮೇಲೆ ಮಾತಾಡ್ಸಿದ ಆ ಭಯ ಹೋಯಿತು. ಸೊ ಈಗಲೂ ಅಷ್ಟೇ ಬರ್ತಾರೆ ಅಂತ ಪ್ರಾಮಿಸ್ಲಿ ಗೊತ್ತಿರಲಿಲ್ಲ. ನೋಡಿದ ತಕ್ಷಣ ತುಂಬ ಖುಷಿ ಆಯಿತು. ಅದೇ ಫ್ರೆಂಡ್ಲಿ ನೇಚರ್ ಇದೆ. ಯಾವುದೇ ರೀತಿ ಈಗೋ ಜಂಬ ಆ ಥರ ಎಲ್ಲ ಇಲ್ಲ. ಒಳ್ಳೆ ಹುಡುಗನೇ. ಸೊ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಸರ್. ಥ್ಯಾಂಕ್ ಯು. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾನು ಅಭಿ ಸಾಮ್ರಾಟ್ ಅಂತ. ಸೊ ಯಶವಂತ್ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ. ಆ್ಯಂಡ್ ಪ್ರಥಮ್ ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಹೊಸಬರಿಗೆ ಬಂದು ಸಪೋರ್ಟ್ ಮಾಡೋದು ತುಂಬ ಕಮ್ಮಿ. ಸೊ ಅಂಥದ್ರಲ್ಲಿ ನೀವು ಕರೆದಿದ ತಕ್ಷಣ ಬಂದು ಸಪೋರ್ಟ್ ಮಾಡೋದಕ್ಕೆ ತುಂಬ ಖುಷಿ ಆಯಿತು. ನಾನು ಕೇಳಿದ್ದೆ ಒಳ್ಳೆ ಹುಡುಗ ಪ್ರಥಮ್ ಅಂತ ಪ್ರೂವ್ ಮಾಡಿಬಿಟ್ರಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಟ್ರೈಲರ್ ನೋಡಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಇಟ್ಸ್ ಅಬೌಟ್ ಡ್ರಗ್ಸ್ ಆ್ಯಂಡ್ ಬೆಟ್ಟಿಂಗ್ ಅಂತ. ಸೊ ನನ್ನ ಫ್ರೆಂಡ್ಸು ತುಂಬ ಜನ ಇದ್ದಾರೆ ಈ ಬೆಟ್ಟಿಂಗ್ ಆಡೋರು ಮತ್ತು ಬೇರೆ ಬೇರೆ ಚಟುವಟಿಕೆಗಳನ್ನ ಅಳವಡಿಸ್ಕೊಂಡಿರೋರು. ಅವ್ರನ್ನೆಲ್ಲರನ್ನೂ ಒದ್ದು ಕರ್ಕೊಂಬಂದು ಸಿನಿಮಾನ ತೋರಿಸ್ತೀನಿ. ದಯವಿಟ್ಟು ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ಯಾರಾದರೂ ಈ ಬೆಟ್ಟಿಂಗು ಮತ್ತು ಈ ಎಣ್ಣೆ ಹೊಡೆಯೋದು, ಗಾಂಜಾ ಈ ಥರ ಎಲ್ಲ ಏನಾದರೂ ಮಾಡ್ತೀರಿ, ಅವ್ರನ್ನೂ ಕರ್ಕೊಂಬಂದು ಸಿನಿಮಾನ ತೋರಿಸಿ. ಆ್ಯಂಡ್ ನಾನು ಹೇಳ್ತೀನಿ, ಅಪ್ಪ ಅಮ್ಮ ವಿತ್ ಫ್ಯಾಮಿಲಿ ಜೊತೆ ಬಂದು ನೋಡೋಂಥ ಸಿನಿಮಾ, ಅಪ್ಪ ಅಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಬಂದು ನೋಡುವಂಥ ಸಿನಿಮಾ. ಯಾಕೆಂದರೆ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಬೆಟ್ಟಿಂಗ್ ಆಡಿ ಎಷ್ಟು ಜನ ಲೈಫ್ನ ಹಾಳು ಮಾಡ್ಕೊಂಡು ಯಾವ್ಯಾವ ಥರ ಪರಿಸ್ಥಿತಿನ ಅನುಭವಿಸ್ತಾರೆ ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ನಮ್ಮ ಯಲ್ಲಪ್ಪ ಸರ್ಗೆ, ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್. ಯಾಕೆಂದರೆ ಇನ್ನೂ ಹೆಚ್ಚು ಈ ಸಿನಿಮಾ ಸಕ್ಸಸ್ ಆಗಿ ಇನ್ನೂ ಹೆಚ್ಚು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅವತ್ತು ಶೂಟಿಂಗ್ ಮುಗಿದಾಗ ಎಲ್ಲರನ್ನೂ ಕರೆದು ಮನೇಲಿ ಊಟ ಹಾಕಿದ್ರಿ. ಇದೇ ಥರ ಇನ್ನೂ ಹೆಚ್ಚು ಶೂಟಿಂಗ್ ಮಾಡಿ ಇಡೀ ಇಂಡಸ್ಟ್ರಿಗೆ ಊಟ ಹಾಕೋ ಥರ ನೀವು ಯಶಸ್ಸನ್ನು ತಗೊಳ್ಳಿ. ಆ್ಯಂಡ್ ನಾನು ಶೋಭಿತಾ ಮ್ಯಾಮ್ ಆ್ಯಂಡ್ ಶಶಿ ಬ್ರೋ ಶೂಟಿಂಗಲ್ಲಿ ಆ್ಯಕ್ಟ್ ಮಾಡಬೇಕಾದ್ರೆ ಶಶಿ ಬ್ರೋ ಕಷ್ಟ ನಾನು ನೋಡಿದ್ದೀನಿ. ಚೆನ್ನಾಗಿ ಮಾತಾಡಿದ್ವಿ ನೀವು. ಆದರೆ ನನ್ನ ಬೆಟ್ಟಿಂಗ್ ಆರ್ಡರ್ನೆಲ್ಲ ಒದ್ದೇಳಕ ಬರ್ತೀನಿ, ಇದು ಬೇಡ, ಹಂಗೆ ಕರ್ಕೊಬನ್ನಿ. ಒದ್ರೆ ಅವ್ರು ಎದ್ದೇಳಕ್ಕಾಗಲ್ಲ ಸಿನಿಮಾ ನೋಡ್ಬೇಕಾದ್ರೆ, ಬರಲ್ಲ. ಬೆಟ್ಟಿಂಗ್ ಆಡ್ತೀನಿ ಅಂತ ಒದ್ದೆ ಎಳ್ಕೊಂಬನ್ನಿ ಹಂಗಾರೆ ಸರಿ, ಒದ್ದೆ ಎಳ್ಕೊಂಡೆ ಬನ್ನಿ. ಹಂಗಾರೆ ಬಿಡಬೇಡಿ. ಅಣ್ಣವರು ಭಕ್ತಪ್ಪ ಕುಂಬಾರದಲ್ಲಿ ತುಳ್ದು ಎಳ್ಕ ಬತ್ತಲ್ಲ ಮಗುನ, ಹಂಗೆ ತುಳ್ದೆ ಎಳ್ಕ ಬನ್ನಿ. ಒದ್ದಾಗಿ ಬರ್ದೇ ಇದ್ರೆ ತುಳಿದ್ಬಿಟ್ಟು ಎಳ್ಕ ಬನ್ನಿ, ಬಿಡಬೇಡಿ. ನಾನೇ ಹೇಳ್ತಾ ಇದ್ದೀನಿ. ತುಳಿತೀರಾ? ಓಕೆ, ಖಂಡಿತ ಬನ್ನಿ ಕೊಡ್ತಿ. ಎಲ್ರಿಗೂ ನಮಸ್ಕಾರ. ನಾವು ಉಮೇಶ್ ಅಂತ. ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ನಾನು ನೋಡಿರ್ತೀರ. ನಾನು ಕೂಡ ಡಿಜಿಟಲ್ PR ಬನ್ನೆ ಸುಮಾರು ಸಿನಿಮಾ ಮಾಡಿದ್ದೀನಿ. ಮೊದಲಿಗೆ ಪ್ರಥಮ್ ಸರ್ಗೆ ಥ್ಯಾಂಕ್ಸ್. ಯಾಕೆಂದ್ರೆ ನಿನ್ನೆ ನೈಟ್ ನಾನು ಫೋನ್ ಮಾಡಿದೆ, ಗುರುಳಿ ಹಿಂಗಿದೆ ಸಿನಿಮಾ ಬಂದು ಲಾಂಚ್ ಮಾಡಿಕೊಡಿ ಟ್ರೈಲರ್ ಅಂತ. ಅವ್ರ ಸಿನಿಮಾ ಪ್ರಮೋಷನ್ ಇದ್ದರೂ ಕೂಡ ನಾನು ಬಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ. ಮೊದಲಿಗೆ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ಟ್ರೈಲರ್ ಟ್ರೈಲರ್ ನೀವು ನೋಡಿದ್ರಿ. ಫಸ್ಟ್ ಟೈಮ್ ಒಂದು ಪ್ರೊಡ್ಯೂಸರ್ಗೆ ಸಪೋರ್ಟ್ ಮಾಡಿದ್ದೀನಿ ಹೊಸಬ ತಂಡಕ್ಕೆ. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಶಿಕಿರಣ್ ಅಂತ ಹೀರೋ. ಅವ್ರ ಫಾದರೇ ಪ್ರೊಡ್ಯೂಸ್ ಮಾಡಿರೋದು, ಮೇನ್ ಪ್ರೊಡ್ಯೂಸರು. ಸೊ ಒಳ್ಳೇದಾಗಲಿ. ಮತ್ತು ಯಶವಂತ್ ಅಷ್ಟೇ ನಮ್ಮ ಹತ್ರ ಬಂದು ಸ್ಟೋರಿ ಹೇಳಿದಾಗ ಹಿಂಗೆ ಮಾಡೋಣ ಅಂತ ಈ ಕತೆ ಹೇಳಿದಾಗ ತುಂಬ ಚೆನ್ನಾಗಿ ಅನಿಸ್ತು. ಈಗಿನ ಜನ್ರೇಷನ್ಗೆ ಕತೆ ಸೂಟ್ ಆಗುತ್ತೆ ಅಂತ ಅನಿಸ್ತು. ಸೊ ನನ್ನ ಕೈಲಿ ಏನಾಗುತ್ತೋ ಅಷ್ಟು ಸಪೋರ್ಟ್ ನಾನು ಮಾಡಿದ್ದೀನಿ. ಸೊ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಮೀಡಿಯಾದವರಿಗೆಲ್ಲ. ಸೊ
ಕೇಳಿದ್ರು ಇದ್ರದ್ದು ಹೆಂಗೆ ನಿಮ್ಗೆ ಈ ಕತೆ ಹುಟ್ಟಿತು ಹೆಂಗೆ ಅಂತ. ಬೇರೆಯವ್ರೆಲ್ಲ ಕತೆ ಮಾಡಿದ್ದಾರೆ. ಇವರು ಆ್ಯಕ್ಚುಲಿ ಇದಕ್ಕೂ ಮುಂಚೆ ಈಗ 6 ತಿಂಗಳ ಹಿಂದೆ ಗೋವಾದಲ್ಲಿ ಎಲ್ಲ ಸೇರಿಸಿ ಕಳೆದು ಎಲ್ಲ ಕಳ್ಕೊಬಿಟ್ರು. ಒಂದೇ ಒಂದು ಚಡ್ಡಿಲ್ ಬಂದು ನಿಂತಿರಿ, ಎಲ್ಲನೂ ದಾನ ಮಾಡಿ ಕಳ್ಕೊಂಡು ಸೇಮ್ ಸತ್ಯ ಹರಿಶ್ಚಂದ್ರ ಫಿಲಮಲ್ಲಿ ಅಣ್ಣವ್ರು ಹೆಂಗೆ ಕಂಪ್ಲೀಟ್ ತಮ್ಮಂತ ಒಡ ಇಟ್ಕೊಂಡ್ಬಿಟ್ರೆ ಹಂಗೆ ಆ ಅನುಭವದಿಂದ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಹೇಳಲ್ಲ. ಅದು ಅವ್ರಿಗೆ ಗೊತ್ತಿಲ್ಲ, ಅವ್ರು ಹೇಳ್ತಾರೆ. ನನಗೆ ಗೊತ್ತಿಲ್ಲದೆ ಇರೋದು ನಾನು ಹೆಂಗೆ ಹೇಳಿ. ಥ್ಯಾಂಕ್ಸ್ ಸರ್. ಈಗ ನಮ್ಮ ಸಿನಿಮಾದಲ್ಲಿ ಇವಾಗ ಪೋಷಕ ಪಾತ್ರದಲ್ಲಿ ಮಾಡಿದ್ದಾರೆ ಗಣೇಶ್ ಸರ್. ಅವರು ಬಂದು ಒಂದೆರಡು ಮಾತು ಹೇಳ್ಬಿಟ್ಟು ಹೋಗ್ಲಿ ಅಂತ ಕೇಳ್ಕೊತೀನಿ.